ಓಂ ಶಾಂತಿ. ಗುಡ್ ಮಾರ್ನಿಂಗ್. ಬಾಬಾ ನೆನಪಿದೆ 1/5/2026 महावाक्य। मीठे बच्चे, तुमने रावण की मत पर बाप की ग्लानि की तो भारत कौड़ी तुल्य बना। अब उसे पहचान कर याद करो तो धनवान बन जाएंगे। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ರಾವಣನ ಮತದಂತೆ ನಡೆದು ತಂದೆಯ ಗ್ಲಾನಿ ಮಾಡಿರುವ ಕಾರಣ ಭಾರತ ಕೌಡಿಯಾಗಿ ಆಯಿತು. ಈಗ ಅದನ್ನು ತಿಳ್ಕೊಂಡು ಆ ತಂದೆಯ ಪರಿಚಯವನ್ನು ಮಾಡಿಕೊಂಡು ಆ ತಂದೆಯನ್ನು ನೆನಪು ಮಾಡಿ, ಆಗ ಧನವಾನ್ ಆಗ್ತೀರ. ಪ್ರಶ್ನೆ, सीढ़ी के चित्र में कौन सा ವಂಡರ್ಫುಲ್ ರಾಸ್ समाया हुआ है? ಬಾಬಾ ಕೇಳ್ತಾರ, ಮೆಟ್ಟಿಲಿನ ಚಿತ್ರದಲ್ಲಿ ಯಾವ ಅದ್ಭುತವಾದ ರಹಸ್ಯ ಸಮಾವೇಶವಾಗಿದೆ? उत्तर, आधा कल्प है भक्ति की डांस और आधा कल्प है ज्ञान की डांस। जब भक्ति की डांस होती है तो ज्ञान की नहीं, और जब ज्ञान की होती है तो भक्ति की नहीं। आधा कल्प रावण की प्रारब्ध चलती और आधा कल्प तुम बच्चे प्रारब्ध भोगते हो। ये गुह्य राज सीढ़ी के चित्र में समाया हुआ है। ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, ಅರ್ಧ ಕಲ್ಪವಾಗಿದೆ ಭಕ್ತಿಯ ಡ್ಯಾನ್ಸು, ಇನ್ನು ಅರ್ಧ ಕಲ್ಪವಾಗಿದೆ ಜ್ಞಾನದ ಡ್ಯಾನ್ಸು. ಯಾವಾಗ ಭಕ್ತಿಯ ಡ್ಯಾನ್ಸ್ ಇರ್ತದೆ ಆವಾಗ ಜ್ಞಾನ ಇರೋದಿಲ್ಲ, ಯಾವಾಗ ಜ್ಞಾನದ ಡ್ಯಾನ್ಸ್ ಇರ್ತದೆ ಆಗ ಭಕ್ತಿ ಇರೋದಿಲ್ಲ. ಅರ್ಧ ಕಲ್ಪ ರಾವಣನ ಪ್ರಾರಬ್ಧ ನಡೆದ್ರೆ ಇನ್ನು ಅರ್ಧ ಕಲ್ಪ ನೀವು ಪ್ರಾರಬ್ಧವನ್ನು ಅನುಭವಿಸ್ತೀರ. ಈ ಗುಪ್ತವಾದ ರಹಸ್ಯ ಸಿಡಿ ಚಿತ್ರ ಅಂದರೆ ಮೆಟ್ಟುಗಳ ಚಿತ್ರದಲ್ಲಿ ಸಮಾವೇಶವಾಗಿದೆ. गीत ओम नमः शिवाय। ओम शांति। बाबा समझाते हैं, भक्ति मार्ग में बहुत ही भक्ति के डांस की, ज्ञान के डांस नहीं है। ಇಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ ಕೂತ್ಕೊಂಡು, ಭಕ್ತಿ ಮಾರ್ಗದಲ್ಲಿ ನೋಡಿ ಬಹಳಷ್ಟು ಭಕ್ತಿಯ ಡ್ಯಾನ್ಸನ್ನು ಮಾಡಿದ್ರ, ಅಲ್ಲಿ ಜ್ಞಾನದ ಡ್ಯಾನ್ಸ್ ಇರಲಿಲ್ಲ. ಭಕ್ತಿ ಕಿ ಡ್ಯಾನ್ಸ್ ಜಬ್ ಹೋತಿ ಹೇ ತೋ ಜ್ಞಾನ ಕಿ ನೈ. ಬಾಬಾ ಹೇಳ್ತಾರೆ, ಭಕ್ತಿಯ ಡ್ಯಾನ್ಸ್ ಯಾವಾಗ ನಡೀತದಲ್ವ ಅವಾಗ ಜ್ಞಾನ ಇರೋದಿಲ್ಲ. जब ज्ञान की होती हैं तो भक्ति की नहीं, यावाग ज्ञानदिरुत्तल्वा अवाग भक्ति इरोदिಲ್ಲ. क्योंकि भक्ति की डांस उतरती कला में ले जाती है, सत्युग त्रेता में भक्ति होती नहीं. ಯಾಕೆಂದರೆ ಭಕ್ತಿಯ ಡ್ಯಾನ್ಸ್ ಇಳಿಯುವ ಕಲೆಯಲ್ಲಿ ಕರ್ಕೊಂಡು ಹೋಗ್ತದೆ, ಸತ್ಯುಗ ತ್ರೇತಾದಲ್ಲಿ ಭಕ್ತಿ ಅನ್ನೋದಿರೋದಿಲ್ಲ. भक्ति शुरू होती है द्वापर से, जब भक्ति शुरू होती है तो ज्ञान की प्रारब्ध पूरी हो जाती है, फिर उतरती कला होती है. ಬಾಬಾ ಹೇಳ್ತಾರೆ, ಭಕ್ತಿ ಶುರು ಆಗೋದೇ ದ್ವಾಪರ ಯುಗದಿಂದ. ಯಾವಾಗ ಭಕ್ತಿ ಶುರು ಆಗ್ತದೆ ಯಾವಾಗ ಜ್ಞಾನದ ಪ್ರಾರಬ್ಧ ಪೂರ್ಣ ಆಗ್ತದೆ, ನಂತರ ಇಳಿಯುವ ಕಲೆ ಶುರು ಆಗ್ತದೆ. कैसे उतरते हैं सो बाबा समझाते हैं। मैं कल्प कल्प आकर बच्चों को कहता हूँ तो बच्चों ने हमारी बहुत ही ग्लानि कर दी है. ಹೇಗೆ ಇಳಿತೇವೆ ಅನ್ನೋದನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನಾನು ಕಲ್ಪ ಕಲ್ಪಕ್ಕೂ ಬಂದು ಮಕ್ಕಳಿಗೆ ಹೇಳ್ತೇನೆ, ನೀವು ಮಕ್ಕಳು ನಂದು ಭಾಳಷ್ಟು ಗ್ಲಾನಿ ಮಾಡಿದ್ರಿ. जब जब भारत में इस आदि सनातन देवी देवता धर्म की बहुत ग्लानि होती है तब मैं आता हूँ. ಬಾಬಾ ಹೇಳ್ತಾರೆ, ಯಾವಾಗ ನೀವು ಮಕ್ಕಳು ಬಹಳಷ್ಟು ಗ್ಲಾನಿ ಮಾಡ್ತೀರ ಅಂದರೆ ಯಾವಾಗ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಗ್ಲಾನಿ ಆಗ್ತದೆ, ಸ್ವಲ್ಪ ಅಲ್ಲ ಭಾಳಷ್ಟು ಗ್ಲಾನಿ ಆಗ್ತದೆ, ಆವಾಗ ನಾನು ಬರ್ತೇನೆ ಅಂತಾರೆ ಬಾಬಾ. ಗ್ಲಾನಿ ಕಿಸ್ಕೋ ಕಹಾ ಜಾತಾ ಹೈ ವೋ ಭಿ ಸಮझाते. ಯಾವುದಕ್ಕೆ ಗ್ಲಾನಿ ಅಂತ ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. बाप कहते, मैं विकारी नरकवासी भारत को आकर कल्प कल्प स्वर्गवासी बनाता हूँ. तुम मेरी ग्लानि असुरी मत पर करने के कारण कितने कंगाल बन गए हो. ಬಾಬಾ ಹೇಳ್ತಾರೆ, ಇಲ್ಲಿ ನಾನು ವಿಕಾರಿ ನರಕವಾಸಿ ಭಾರತದಲ್ಲಿ ಬಂದು ಕಲ್ಪ ಕಲ್ಪ ಸ್ವರ್ಗವಾಸಿಗಳನ್ನಾಗಿ ಮಾಡ್ತೇನೆ. ನೀವು ನನ್ನ ಗ್ಲಾನಿ ಅಸುರಿ ಮತದಂತೆ ಮಾಡಿರುವ ಕಾರಣ ಇಷ್ಟೆಲ್ಲ ಕಂಗಾಲಾಗ್ಬಿಟ್ರಿ. ರಾಮರಾಜ್ಯ ತಾ ಅಭಿ ಹೈ ರಾವಣ ರಾಜ್ಯ जिसको हार और जीत दिन और रात कहा जाता है. ಬಾಬಾ ಹೇಳ್ತಾರೆ, ಒಂದು ಸಮಯದಲ್ಲಿ ರಾಮರಾಜ್ಯ ಇತ್ತು, ಈಗ ರಾವಣನ ರಾಜ್ಯ ಇದೆ. ಇದಕ್ಕೆ ಸೋಲು ಗೆಲುವಿನ ಆಟ ಅಥವಾ ಹಗಲು ರಾತ್ರಿ ಅಂತ ಹೇಳಲಾಗ್ತದೆ. अब विचार करो, मैं कब आऊँ? जिन्हों को राज्य दिया वही राज्य गंवा बैठे हैं. ಬಾಬಾ ಹೇಳ್ತಾರೆ, ಈಗ ನೀವು ವಿಚಾರ ಮಾಡಿ ನಾನು ಯಾವಾಗ ಬರಲಿ ಅಂತ. ಯಾರಿಗೆ ನಾನು ರಾಜ್ಯ ಕೊಟ್ಟಿದ್ನೋ ಅವ್ರು ಕಳ್ಕೊಂಡು ಕುತ್ಕೊಂಡಿದ್ದಾರೆ. ಹಿಸಾಬ್ ಕಿತಾಬ್ तो सारा समझाया ही है. मैं आकर वर्षा देता हूँ, फिर रावण आकर तुमको शापित करते हैं, भारत को खास दुनिया को आम. ಬಾಬಾ ಹೇಳ್ತಾರೆ, ಲೆಕ್ಕಾಚಾರ ಅಂತೂ ನಾನು ತಿಳಿಸ್ಕೊಟ್ಟಿದ್ದೇನೆ, ನಾನು ಬಂದು ಆಸ್ತಿ ಕೊಡ್ತೇನೆ, ಮತ್ತೆ ರಾವಣ ಬಂದು ನಿಮ್ಮನ್ನು ಶಾಪಿತರನ್ನಾಗಿ ಮಾಡ್ತಾನೆ. ಭಾರತ ಖಾಸ್ ಇಡೀ ಜಗತ್ತಿಗೆ ಅಂತಾರೆ ಬಾಬಾ. ಭಾರತ್ ಕಿ ಮಹಿಮಾ ಕಾ ಭಿ ಕಿಸ್ಕೋ ಪತಾ नहीं है. पहले पहले भारत ही था, कब था, कैसे था, कौन राज्य करते थे, किसको भी कुछ पता नहीं है.
ಭಾರತದ ಮಹಿಮೆನೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. ಮೊದಲಿಗೆ ಭಾರತವೇ ಇತ್ತು, ಯಾವಾಗಿತ್ತು, ಹೇಗಿತ್ತು, ಯಾರು ರಾಜ್ಯ ಆಳ್ತಾ ಇದ್ರು ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾರೆ ಬಾಬಾ. ಕುಚ್ ಬಿ ಸಮಸ್ತೆ ನೈ ಹೈ, ಏನನ್ನು ಕೂಡ ತಿಳ್ಕೊಳ್ಳೋದೇ ಇಲ್ಲ. ಜೋ ದೇವತಾ ತೇ ಶಕಲ್ ಮನುಷ್ಯಂಕಿ ಸೀರತ್ ದೇವತಾಂಕಿ ತಿ. ನೋಡಿ, ಅವಾಗ ದೇವತೆಗಳಿದ್ರು, ಮುಖ ಎಲ್ಲ ಮನುಷ್ಯರದೇ ಆಗಿತ್ತು, ಲಕ್ಷಣ ಎಲ್ಲ ದೇವತೆಗಳದಿತ್ತು. ಅಬ್ ಸೂರತ್ ಭಲ್ ಮನುಷ್ಯ ಕಿ ಹೈ, ಸೀರತ್ ಆಸುರಿ ಹೈ. जिसको समझाते हैं वह समझते नहीं है, क्योंकि पारलौकिक बाप को ही नहीं जानते. ಈಗ ಭಲೆ ಮನುಷ್ಯರದಿದೆ ಮುಖ ಎಲ್ಲ, ಲಕ್ಷಣ ಎಲ್ಲ ಅಸುರರದಾಗಿದೆ, ಅದಕ್ಕೆ ತಿಳಿಸ್ಕೊಡ್ಲಾಗ್ತದೆ, ಆದರೂ ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ಪಾರಲೌಕಿಕ ತಂದೆಯನ್ನು ತಿಳ್ಕೊಂಡಿಲ್ಲ. ಅವ್ರು ಹಿ ಬೈಟ್ ಗಾಲಿ ದೇತೆ ಹೈ, ಬಾಪ್ ಕಿ ಗ್ಲಾನಿ ಕರ್ತೆ ಕರ್ತೆ ಬಿಲ್ಕಿ और ही बैठ गाली देते हैं, बाप की ग्लानी करते करते बिल्कुल कौड़ी जैसा बन गए. ಬಾಬಾ ಹೇಳ್ತಾರೆ, ಇನ್ನೂ ಕೂಡ ಕುತ್ಕೊಂಡು ಬೈತಾರೆ, ಬಾಬನ್ ಗ್ಲಾನಿ ಮಾಡ್ತಾ ಮಾಡ್ತಾ ಇನ್ನೂ ಕೌಡಿ ಹಾಗಾಗ್ಬಿಟ್ಟಿದ್ದಾರೆ. भारत का डाउनफॉल हो गया है, ऐसी हालत जब होती है तब बाप कहते हैं तब मैं आता हूँ. ಭಾರತದ ಪತನವಾಗಿದೆ, ಇಂತಹ ಪರಿಸ್ಥಿತಿಯಾದಾಗ ಬಾಬಾ ಹೇಳ್ತಾರೆ ಅವಾಗ ನಾನು ಬರ್ತೇನೆ. अभी तुम बच्चों को सम्मुख समझा रहा हूँ, कल्प पहले भी ऐसे ही समझाया था. ಈಗ ನೀವು ಮಕ್ಕಳಿಗೆ ನಾನು ಸಮ್ಮುಖದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಕಲ್ಪದ ಮೊದಲು ಕೂಡ ಇದೇ ರೀತಿ ತಿಳಿಸ್ಕೊಟ್ಟಿದ್ದೆ. ಈ ದೇವಿ ಸಂಪ್ರದಾಯಕ್ಕೆ ಸ್ಥಾಪನಾ ಹೋ ರही है, ಮನುಷ್ಯ ಸೆ ದೇವತಾ ಬನ್ ರहे हैं. ಬಾಬಾ ಹೇಳ್ತಾರೆ, ಈಗ ದೈವಿ ಸಂಪ್ರದಾಯದ ಸ್ಥಾಪನೆ ಆಗ್ತಾ ಇದೆ, ಮನುಷ್ಯರಿಂದ ದೇವತೆ ಆಗ್ತಾ ಇದೆ. मनुष्यों को ये पता नहीं है कि बाप कब आते हैं, सत्युग त्रेता में तुम बड़ी खुशी में प्रारब्ध भोगते हो. ಮನುಷ್ಯರಿಗೂ ಇದು ಗೊತ್ತೇ ಇಲ್ಲ, ಬಾಬಾ ಯಾವಾಗ ಬರ್ತಾರೆ, ಸತ್ಯುಗ ತ್ರೇತಾಯುಗದಲ್ಲಿ ಭಾಳ ಖುಷಿಯಲ್ಲಿ ಪ್ರಾರಬ್ಧವನ್ನು ಅನುಭವ ಮಾಡ್ತಾರೆ. फिर द्वापर से रावण का शाप पाते पाते बिल्कुल ही खत्म हो जाए. ಬಾಬಾ ಹೇಳ್ತಾರೆ, ದ್ವಾಪರ ಯುಗದಿಂದ ರಾವಣನ ಶಾಪವನ್ನು ಪಡ್ಕೊಳ್ತಾ ಬಿಲ್ಕುಲ್ ಸಮಾಪ್ತಿಯಾಗ್ಬಿಡ್ತಾರೆ. जैसे देवताएं प्रारब्ध भोगते भोगते त्रेता के अंत में खत्म हो जाते, फिर रावण के असुरी प्रारब्ध शुरू होती है. ಹೀಗೆ ದೇವತೆಗಳು ಪ್ರಾರಬ್ಧವನ್ನು ಅನುಭವಿಸ್ತಾ ತ್ರೇತಾದ ಅಂತ್ಯದಲ್ಲಿ ಸಮಾಪ್ತಿಯಾಗ್ಬಿಡ್ತಾರೆ. ನಂತರನ ರಾವಣನ ಅಸುರಿ ಪ್ರಾರಬ್ಧ ಶುರು ಆಗ್ತದೆ. ಭಕ್ತಿ ಬಿ ಪಾಲೆ ಅವ್ಯಭಿಚಾರಿ ಹೋತಿ ಹೈ, ಫಿರ್ ವ್ಯಭಿಚಾರಿ ಹೋತಿ ಹೈ. ಭಕ್ತಿ ನೋಡ್ರಿ, ಫಸ್ಟು ಅವ್ಯಭಿಚಾರಿ, ನಂತರ ವ್ಯಭಿಚಾರಿ. सीढ़ी ठीक बनी हुई है, हर एक चीज सतो प्रधान सतो रजो तमो बनती है. ಮೆಟ್ಲು ಸರಿಯಾಗಿ ಮಾಡಲ್ಪಟ್ಟಿದೆ, ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಸತೋ ರಜೋ तमो ಆಗ್ತದೆ. खाद पड़ती जाती है. तुम बच्चों को समझाया तो बहुत अच्छी रीति जाता है, परंतु धारणा कम होती है. ನೀವು ಮಕ್ಕಳಿಗೆ ತಿಳಿಸ್ಕೊಡೋದೇನೋ ಭಾಳ ಚೆನ್ನಾಗಿ ತಿಳಿಸ್ಕೊಡ್ಲಾಗ್ತದೆ, ಆದರೆ ಧಾರಣೆ ಕಡಿಮೆ ಆಗ್ತದೆ ನಿಮಗೆ. कोई में तो समझाने का बिल्कुल अकल ही नहीं है. ಬಾಬಾ ಹೇಳ್ತಾರೆ, ಕೆಲವರಿಗಂತೂ ತಿಳಿಸ್ಕೊಡುವಂಥ ಬುದ್ಧಿವಂತಿಕೆಯೂ ಇಲ್ಲ. कोई अच्छे अनुभवी है जिनकी धारणा बड़ी अच्छी होती है. ಇನ್ನು ಕೆಲವರು ಒಳ್ಳೆ ಅನುಭವಿಗಳಿರ್ತಾರೆ, ಅವ್ರ ಧಾರಣೆನೂ ಭಾಳ ಚೆನ್ನಾಗಿರ್ತದೆ. नंबरवार तो होते हैं ना, स्टूडेंट्स एक समान नहीं होते, कुछ न कुछ नंबर जरूर रखेंगे. ನಂಬರ್ವಾರ್ ಅಂತೂ ಇರ್ತಾರೆ, ವಿದ್ಯಾರ್ಥಿಗಳು ನೋಡಿ ಒಂದೇ ಸಮಾನ ಇರಲ್ಲ, ಏನಾದರೂ ಒಂದು ನಂಬರ್ ಅವಶ್ಯವಾಗಿ ತಗೊಳ್ತಾರೆ. ಕೊಯ್ ಕೋ ಬಿ ಸಮझाना है बहुत सहज, ಬಾಪ್ कहते मुझे याद कर. ಯಾರಿಗಾದ್ರೂ ತಿಳಿಸ್ಕೊಡೋದು ಭಾಳ ಸಹಜ ಅಂತಾರೆ ಬಾಬಾ ಹೇಳ್ತಾರೆ, ನನ್ನ ನೆನ್ಪು ಮಾಡಿ. ಮೈ ತುಮಾರ ಬೇಹದ್ ಕಾ ಬಾಪ್, ಸೃಷ್ಟಿ ಕಾ ರಚಯಿತಾ ಹೂँ. ಶಿವಬಾಬಾ ಇಲ್ಲಿ ಹೇಳ್ತಾರೆ, ನಾನು ನಿಮ್ಮ ಬೇಹದ್ದಿನ ತಂದೆ, ಸೃಷ್ಟಿಯ ರಚಯಿತನಾಗಿದ್ದೀನಿ. ಮುಜೆ ಯಾದ್ ಕರ್ನೆ ಸೆ ತುಮಕೋ ಬೇಹದ್ ಕಾ ವರ್ಷ ಮಿಲೇಗ. ನನ್ನ ನೆನ್ಪು ಮಾಡೋದ್ರಿಂದ ನಿಮಗೆ ಬೇಹದ್ದಿನ ಆಸ್ತಿ ಸಿಗ್ತದೆ. ಯಾದ್ ಸೆ ಖಾದ್ ನಿಕ್ಲೇಗಿ. सिर्फ यह समझाओ कि तुम भारतवासी सतयुग में सतो प्रधान थे, अभी कलयुग में तमो प्रधान बने हो. ಬಾಬಾ ಒಂದು ಮಾತು ಹೇಳ್ತಾರೆ, ನೆನಪಿನಿಂದಲೇ ನಮ್ಮ ಪಾಪದ ಕೊಳೆ ದೂರ ಆಗ್ತದೆ, ಕೇವಲ ಇದನ್ನು ತಿಳಿಸ್ಕೊಡಿ, ನೀವು ಭಾರತವಾಸಿಗಳು ಸತ್ಯುಗದಲ್ಲಿ ಸತೋ ಪ್ರಧಾನ ಇದ್ರಿ, ಈಗ ಕಲಿಯುಗದಲ್ಲಿ ತಮೋ ಪ್ರಧಾನ ಆಗಿದ್ದೀರಾ. ಆತ್ಮ ಮೇ ಖಾದ್ ಪಡ್ತಿ ಹೈ, ಪವಿತ್ರ ಹೋನೆ ಬಿಗರ್ ಕೊಯ್ ವಹಾ ಜಾ ನಹೀ ಸಕ್ತೆ. ಆತ್ಮದಲ್ಲಿನೇ ಕೊಳೆ ಅಂಟ್ಕೊಳ್ತದೆ, ಪವಿತ್ರ ಆಗದೆ ಅಲ್ಲಿ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. नई दुनिया में है ही सतो प्रधान, कपड़ा नया है तो कहेंगे सतो प्रधान, फिर पुराना तमो प्रधान हो जाता है. ಹೊಸ ಜಗತ್ತಿನಲ್ಲಿ ಸತೋ ಪ್ರಧಾನ, ಬಟ್ಟೆ ಹೊಸದಿತ್ತು ಅಂದರೆ ಹೇಳಲಾಗ್ತದೆ ಸತೋ ಪ್ರಧಾನ, ಹಳೇದು ನಂತರ ತಮೋ ಪ್ರಧಾನ ಆಗಿಬಿಡ್ತದೆ. ಅಭಿ ಸಬ್ಕಾ ಕಪಡಾ ಫಟ್ನೆ ಲಾಯಕ್ ಹೈ, ಸಬ್ ಜಡ್ಜಡೀಭೂತ ಅವಸ್ಥಾ ಕೋ ಪಾಯೆ ಹುಯೆ ಹೈ. ಬಾಬಾ ಹೇಳ್ತಾರೆ, ಈಗ ಎಲ್ಲರ ಬಟ್ಟೆ ಹರಿಲಿಕ್ಕೆ ಯೋಗ್ಯ ಆಗಿದೆ, ಎಲ್ಲರೂ ಜಡ್ಜಡೀಭೂತ ಅವಸ್ಥೆಯನ್ನು ಪಡ್ಕೊಂಡಿದ್ದಾರೆ. जो विश्व के मालिक थे वही बिल्कुल गरीब बने हैं, फिर उनको ही साहूकार बनना है.
ಬಾಬಾ ಹೇಳ್ತಾರೆ ಯಾರು ವಿಶ್ವದ ಮಾಲೀಕರಿದ್ರೋ ಅವರೇ ಪೂರ್ಣ ರೂಪದಲ್ಲಿ ಬಡವರಾಗ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ಮತ್ತೆ ಅವ್ರಿಗೇನೆ ಸಾಹುಕಾರ ಅಂದರೆ ಅವರೇ ಸಾಹುಕಾರ ಆಗಬೇಕೀಗ. इन बातों को मनुष्य नहीं जानते। बाहर स्वर्ग था, इन लक्ष्मी नारायण का राज्य था और सब धर्म वाले तो बाद में आए हैं। ಈ ಮಾತುಗಳನ್ನು ಮನುಷ್ಯರು ತಿಳ್ಕೊಂಡಿಲ್ಲ. ಯಾವಾಗ ಭಾರತ ಸ್ವರ್ಗವಾಗಿತ್ತು ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು, ಉಳಿದೆಲ್ಲ ಧರ್ಮದವರು ನಂತರ ಬಂದರು ಅಂತಾರೆ ಬಾಬಾ. ಬಾಪ್ ತುಮಕೋ ರಿಯಲ್ ಬಾತ್ ಬೈಟ್ ಸಮಜಾತೆ ಹೇ, ಗೀತಾ ಕೋ ದೇಖೋ ಕಿತನಾ ಮಾನ್ ಹೇ. ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ರಿಯಲ್ ಮಾತನ್ನು ಅಂದರೆ ಸತ್ಯ ಮಾತನ್ನು ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಗೀತೆಯನ್ನು ನೋಡಿ ಅದಕ್ಕೆ ಎಷ್ಟು ಗೌರವ ಇದೆ. ಪಡ್ತೆ ಪಡ್ತೆ ಬಿಲ್ಕುಲ್ ಹಿ ನೀಚೆ ಗಿರ್ ಗಯೆ ಹೇ ತಬ್ ಪುಕಾರ್ತೆ ಹೇ ಪತಿತ್ ಪಾವನಾವ್. ಅದನ್ನು ಓದ್ತಾ ಓದ್ತಾ ಬಿಲ್ಕುಲ್ ಬಾಬಾ ಹೇಳ್ತಾರೆ ಕೆಳಗೆ ಬಂದು ಬಿದ್ದುಬಿಟ್ಟಿದ್ದಾರೆ. ಅದಕ್ಕೆ ಕರೀತಾರೆ ಪರಮಾತ್ಮನನ್ನು, ಹೇ ಪತಿತ ಪಾವನ ಬಾ ಅಂತ. ಹಮ್ ಭ್ರಷ್ಟಾಚಾರಿ ಬನ್ ಗಯೆ ಹೇ, ಸದ್ಗತಿ ತೋ ಭಗವಾನ್ ಹಿ ದೇ ಸಕ್ತೆ ಹೇ. ನಾವು ಭ್ರಷ್ಟಾಚಾರಿಗಳಾಗಿದ್ದೇವೆ, ಸದ್ಗತಿಯಂತೂ ಭಗವಂತನೇ ಕೊಡೋಕ್ಕೆ ಸಾಧ್ಯ. ಬಾಕಿ ಶಾಸ್ತ್ರೋं में तो सब है भक्ति मार्ग, तुम्हारी बुद्धि में बैठा हुआ है, हम बाबा के ज्ञान से देवता बनते हैं. ಉಳಿದ ಶಾಸ್ತ್ರಗಳಲ್ಲೆಲ್ಲ ಭಕ್ತಿ ಮಾರ್ಗನೇ ಇರೋದು, ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಂಡಿದೆ, ನಾವು ಬಾಬನ ಜ್ಞಾನದಿಂದ ದೇವತೆ ಆಗ್ತೇವೆ. अब सारी दुनिया से वैराग्य है, सन्यासी भी भक्ति करते हैं, गंगा स्नान आदि करते हैं ना. ಈಗ ಇವತ್ತು ಇಡೀ ಜಗತ್ತಿನಿಂದ ವೈರಾಗ್ಯ ಅಂತಾರೆ ಬಾಬಾ. ಸನ್ಯಾಸಿಗಳು ಕೂಡ ಭಕ್ತಿ ಮಾಡ್ತಾರೆ, ಗಂಗಾ ಸ್ನಾನ ಎಲ್ಲ ಮಾಡ್ತಾರೆ. ಭಕ್ತಿ ಬಿ ಸತೋ ಪ್ರಧಾನ ಫಿರ್ ರಜೋ ತಮೋ ಹೋತಿ. ಭಕ್ತಿನೂ ಕೂಡ ಮೊದಲಿಗೆ ಸತೋ ಪ್ರಧಾನ, ಆಮೇಲೆ ರಜೋ ತಮೋ ಆಗ್ತದೆ. ಯಬಿ ಐಸೆ ಹೇ ಆಧಾ ಕಲ್ಪ ಬ್ರಹ್ಮ ಕಾ ದಿನ್ और आधा कल्प रात गाई जाती है. ಅರ್ಧ ಕಲ್ಪ ಬ್ರಹ್ಮನ ಹಗಲು ಮತ್ತೆ ಅರ್ಧ ಕಲ್ಪ ಬ್ರಹ್ಮನ ರಾತ್ರಿ ಅಂತ ಗಾಯನ ಮಾಡಲಾಗ್ತದೆ. ब्रह्मा के साथ जरूर ब्राह्मणों का भी होगा, तुम अभी दिन में जाते हो, भक्ति की रात पूरी होती है. ಬ್ರಹ್ಮನ ಜೊತೆಗೆ ಅವಶ್ಯವಾಗಿ ಬ್ರಾಹ್ಮಣರದ್ದು ಇರ್ತದಲ್ವಾ. ಈಗ ನೀವು ಹಗಲ್ನಲ್ಲಿ ಹೋಗ್ತೀರಾ, ಭಕ್ತಿಯ ರಾತ್ರಿ ಪೂರ್ಣ ಆಗ್ತದೆ. ಭಕ್ತಿ ಮೇ ತೋ ಬಹುತ್ ದುಃಖ ಹೈ, ಉನ್ಕೋ ರಾತ್ ಕಹಾ ಜಾತಾ ಹೈ. ಇವತ್ತು ನೋಡಿ ಭಕ್ತಿಯಲ್ಲೂ ಕೂಡ ಎಷ್ಟೊಂದು ದುಃಖ ಇದೆ, ಅದಕ್ಕೆ ರಾತ್ರಿ ಅಂತ ಹೇಳಲಾಗ್ತದೆ. ಅಂಧೇರೆ ಮೇ ಧಕ್ಕೆ ಖಾತೆ ರಾತೆ ಭಗವಾನ್ ಸೆ ಮಿಲ್ನೆ ಕೆ ಲಿಯೆ. ಈ ಕತ್ತಲೆಯಲ್ಲಿ ಅಂದರೆ ಅಂಧಕಾರದ ಕತ್ತಲೆಯಲ್ಲಿ ಎಲ್ಲರೂ ಪೆಟ್ಟು ತಿಂತಾ ಇದ್ದಾರೆ, ಭಗವಂತನ ಮಿಲನ ಮಾಡಬೇಕು ಅಂತ. ಭಕ್ತಿ ಮಾರ್ಗ में सदगति देने वाला कोई होता नहीं, तुम्हारे सिवाय कोई भी यथार्थ ರೀತಿ ಭಗವಾನ್ को नहीं जानते. ಭಕ್ತಿ ಮಾರ್ಗದಲ್ಲಿ ಸದ್ಗತಿ ಕೊಡುವಂಥವ್ರು ಯಾರೂ ಇಲ್ಲ, ನಿಮ್ಮನ್ನು ಬಿಟ್ಟರೆ ಯಾರು ಯಥಾರ್ಥ ರೀತಿ ಭಗವಂತನ ತಿಳ್ಕೊಂಡೇ ಇಲ್ಲ. ಆತ್ಮ ಬಿ ಬಿಂದಿ ಪರಮಾತ್ಮ ಬಿ ಬಿಂದಿ, ಯ ಬಾತ್ ಕೊಯ್ ಬಿ ಸಮಜ್ ನಾ ಸಕೆ. ಬಾಬಾ ಹೇಳ್ತಾರೆ ಆತ್ಮನೂ ಬಿಂದು ಆಗಿದೆ, ಪರಮಾತ್ಮನೂ ಬಿಂದು ಆಗಿದ್ದಾರೆ. ಈ ಮಾತನ್ನು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಈ ಸ್ವಯಂ ಆಕರ್ ಬ್ರಹ್ಮ ತನ್ಸೆ ಸಮಜಾತೆ. ಪರಮಾತ್ಮನೇ ಸ್ವಯಂ ಬಂದು ಬ್ರಹ್ಮನ ತನುವಿನಿಂದ ತಿಳಿಸ್ಕೊಡ್ತಾರೆ. ಉನ್ಹೋನೆ ಫಿರ್ ಭಾಗೀರಥ್ ಬೈಲ್ ಕೆ ರೂಪ ಮೇ ದಿಕ್ಕಾಯ ಹೈ, ಆ ಬೈಲ್ ಕಿ ತೋ ಬಾತಿ ನಹಿ. ಬಾಬಾ ಹೇಳ್ತಾರೆ ಅವರು ಭಗೀರಥ ಅಥವಾ ಎತ್ತಿನ ರೂಪದಲ್ಲಿ ತೋರಿಸ್ತಾರೆ ನೋಡಿ. ಈಗ ಎತ್ತಿನ ಮಾತಂತೂ ಇಲ್ಲ, ಅಲ್ಲಿ ಬಸವಣ್ಣ ಅಂತ ತೋರಿಸ್ತಾರಲ್ವಾ, ಆ ಥರ ಮಾತಿಲ್ಲ. बाप सब बातें अच्छी रीति समझाते, परंतु किसकी बुद्धि में पूरी ರೀತಿ बैठताನೆ. ಶುಭಾವ ಎಲ್ಲ ಮಾತುಗಳನ್ನು ಯಥಾರ್ಥ ರೀತಿ ಅಂದರೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ, ಆದರೆ ಯಾರ ಬುದ್ಧಿಯಲ್ಲೂ ಪೂರ್ಣ ಕೂತ್ಕೊಳ್ಳೋದಿಲ್ಲ ಅಂತಾರೆ ಬಾಬಾ. बाप बैठ समझाते, बच्चे मैं तुम आत्माओं का बाप हूँ, तुम मुझे याद करो और वर्षे को याद करो तो तुम्हारे विकर्म विनाश होंगे. ಬಾಬಾ ಕೂತ್ಕೊಂಡು ಇಲ್ಲಿ ತಿಳಿಸ್ಕೊಡ್ತಾರೆ, ಮಕ್ಕಳೇ ನಾನು ನೀವು ಆತ್ಮಗಳ ತಂದೆಯಾಗಿದ್ದೀನಿ, ನೀವು ನನ್ನ ನೆನ್ಪು ಮಾಡಿ ಮತ್ತು ಆಸ್ತಿಯನ್ನು ನೆನ್ಪು ಮಾಡಿ, ಆಗ ನಿಮ್ಮ ವಿಕರ್ಮ ಎಲ್ಲ ವಿನಾಶ ಆಗ್ತದೆ. ಫಿರ್ ಭಿ ಕಹತೆ ಹೋ ಭೂಲ್ ಜಾತೆ ಹೇ ವಾ, ಆದರೂ ಹೇಳ್ತೀರಿ ಮರ್ತು ಬಿಡ್ತೀರಿ ವಾ. ಐಸೇ ಸಹಜನ್ ವಾ ಬಾಪ್ಕೋ ಭೂಲ್ನಾ ಚಾಹಿ. ಕೇಳ್ತಾರೆ ಬಾಬಾ, ಇಂತಹ ತಂದೆ ಅಥವಾ ಪ್ರಿಯತಮನನ್ನು ಮರಿಬೇಕಾ? ಸ್ತ್ರೀ ಪತಿ ಕೋ ಅಥವಾ ಬಚ್ಚೆ ಕಭಿ ಬಾಪ್ಕೋ ಭೂಲ್ತೆ ಹೇ ಕ್ಯಾ, ಯಾ ತುಮ್ ಕ್ಯೂ ಭೂಲ್ತೆ ಹೋ. ಬಾಬಾ ಇಲ್ಲಿ ಹೇಳ್ತಾರೆ ಪತ್ನಿ ಪತಿಯನ್ನು ಅಥವಾ ಮಕ್ಕಳು ಎಂದಿಗಾದರೂ ತಂದೆಯನ್ನು ಮರಿತಾರೇನು, ಆದರೆ ಇಲ್ಲಿ ನೀವು ಯಾಕೆ ಮರಿತೀರಾ ಮಕ್ಕಳೇ ಅಂತ ಕೇಳ್ತಾರೆ ಬಾಬಾ. कहते भी हो बाबा आप हमको स्वर्ग का मालिक बना रहे हैं, फिर भी भूल जाता हूँ. ನಾವೇನು ಹೇಳ್ತೇವೆ, ಬಾಬಾ ನೀವು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಿದ್ದೀರಾ, ಆದರೂ ಕೂಡ ನಾವು ನಿಮ್ಮನ್ನು ಮರ್ತು ಬಿಡ್ತೇವೆ. बाप कहते हैं याद नहीं करेंगे तो अंदर जो खट चढ़ी है वो कैसे निकलेगी. ಬಾಬಾ ಇಲ್ಲಿ ಏನು ಹೇಳ್ತಾರೆ, ನೆನಪೇ ಮಾಡದಿದ್ರೆ ಒಳಗಡೆ ಏನು ಪಾಪದ ಹೊರೆ ತುಂಬಿಕೊಂಡಿದೆ ಅದನ್ನು ಹೆಂಗೆ ತೆಗೆದುಹಾಕ್ತೀರಾ. ಮುಖ್ಯ ಬಾತ್ ಹೈ ಹಿ ಯಾದ್, ಇಲ್ಲಿ ಮುಖ್ಯ ಮಾತಂದ್ರೆ ನೆನಪು. अपना कोई दूसरे धर्म से ताल्लुक नहीं है,
ಸ್ಕೂಲ್ ಮೇ ತೋ ಹಿಸ್ಟ್ರಿ ಜಾಗ್ರಫಿ ಸಮಜಾತೆ ಹೋ. ಬಾಬಾ ಹೇಳ್ತಿದ್ದಾರೆ ತಮಗೆ ಬೇರೆ ಯಾವ ಧರ್ಮದ ಜೊತೆಗೂ ಏನಿಲ್ಲ, ಸಂಬಂಧ ಇಲ್ಲ. ಶಾಲೆಯಲ್ಲಿ ಇತಿಹಾಸ ಭೂಗೋಳವನ್ನು ತಿಳಿಸ್ಕೊಡ್ತಾರೆ. ಕೊಯ್ ತೋ ಬಿಲ್ಕುಲ್ ಸಮಸ್ತೆ ನಹೀ ಹೈ, ಬಾಪ್ ಪಡಾತೆ ಹೈ ಬುದ್ಧಿ ಮೇ ಬೈಠ್ತಾ ನಹೀ ಹೈ. ಬಾಬಾ ಹೇಳ್ತಾರೆ ಕೆಲವರಂತೂ ಬಿಲ್ಕುಲ್ ತಿಳ್ಕೊಳ್ಳೋದೇ ಇಲ್ಲ. ಬಾಬಾ ಓದಿಸ್ತಾರೆ, ಇದು ಬುದ್ಧಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ. ಅಚ್ಚಾ ಬಾಪ್ ಅವ್ರ ವರ್ಷ ತೋ ಯಾದ್ ಕರೋ ಕಿ ಅಭಿ ಭೂಲ್ ಜಾತೆ ಹೋ. ಒಳ್ಳೆಯದು, ತಂದೆ ಮತ್ತು ಆಸ್ತಿಯನ್ನು ನೆನ್ಪು ಮಾಡಿ ಅಥವಾ ಇದನ್ನು ಕೂಡ ಮರ್ತು ಬಿಡ್ತಿರೋ. ಜಿಸ್ಕೆ ಲಿಯೆ ಆಧಾ ಕಲ್ಪ ಸೆ ಭಕ್ತಿ ಕರ್ತೆ ಆಯೆ ಉಸ್ ಬಾಬಾ ಕೋ ಯಾದ್ ನಹೀ ಕರ್ತೆ. ಬಾಬಾ ಒಂದು ಮಾತು ಹೇಳ್ತಾರೆ, ಯಾವ ಪರಮಾತ್ಮನಿಗೋಸ್ಕರ ಅರ್ಧ ಕಲ್ಪ ನೀವು ನೆನ್ಪು ಮಾಡ್ತಾ ಬಂದ್ರಿ ಆ ತಂದೆಯನ್ನು ನೀವು ನೆನಪೇ ಮಾಡೋದಿಲ್ಲ. तो बच्चों की बुद्धि में है अब हम ये शरीर छोड़ राजाई में जाएंगे, ये अंतिम जन्म है. ನಾವು ಮಕ್ಕಳ ಬುದ್ಧಿಯಲ್ಲಿದೆ, ಈಗ ನಾವು ಈ ಶರೀರ ಬಿಟ್ಟು ರಾಜ್ಯದಲ್ಲಿ ಹೋಗ್ತೇವೆ, ಇದು ಅಂತಿಮ ಜನ್ಮವಾಗಿದೆ. सूक्ष्मोतन में उनके फीचर्स तो वही देखते हो, ವೈಕುಂಠ ಮೇ ಬಿ देखते हो. ಸೂಕ್ಷ್ಮವತನದಲ್ಲಿ ಆ ಲಕ್ಷಣವನ್ನು ಅಲ್ಲೇ ನೋಡ್ತೀರಾ, ವೈಕುಂಠದಲ್ಲಿಯೂ ಕೂಡ ನೋಡ್ತೀರಾ. जानते हो मम्मा बाबा ही लक्ष्मी नारायण बनते हैं. जब तुम सतयुग में रहते हो तो समझते हो कि एक शरीर छोड़ दूसरा लेना है. ತಿಳ್ಕೊಂಡಿದ್ದೇವೆ ಈ ಮಮ್ಮ ಬಾಬಾನೇ ಲಕ್ಷ್ಮೀನಾರಾಯಣ ಆಗ್ತಾರೆ. ನೀವು ಯಾವಾಗ ಸತ್ಯುಗದಲ್ಲಿ ಇರ್ತೀರಾ ಅವಾಗ ತಿಳ್ಕೊಳ್ತೀರಾ ಈ ಒಂದು ಶರೀರವನ್ನು ಬಿಟ್ಟು ಬೇರೆ ತಗೊಳ್ಬೇಕು ಅಂತ. वहाँ उनको ये पता नहीं रहता कि सतयुग के बाद त्रेता आएगा, द्वापर आएगा, हम उतरते जाएंगे. ಶಿವಬಾಬಾ ಒಂದು ಮಾತು ಹೇಳ್ತಾರೆ, ಸತ್ಯುಗದಲ್ಲಿ ನಮ್ಗೇನೂ ಗೊತ್ತಿರೋದಿಲ್ಲ. ಏನು ಗೊತ್ತಿರಲ್ಲ, ಸತ್ಯುಗದ ನಂತರ ತ್ರೇತಾ ಬರ್ತದೆ, ತ್ರೇತಾದ ನಂತರ ದ್ವಾಪರ ಬರ್ತದೆ, ಹೀಗೆ ನಾವು ಕೆಳಗಿಳಿತಾ ಹೋಗ್ತೇವೆ. ಜ್ಞಾನ ಕಿ ಬಾತ್ ನಹೀ ರಹತಿ ಹೈ, ಪುನರ್ಜನ್ಮ ಲೇತೆ ರಹತೆ. ಬಾಬಾ ಹೇಳ್ತಾರಲ್ಲಿ ಜ್ಞಾನದ ಮಾತಿರೋದಿಲ್ಲ, ಆದರೆ ಪುನರ್ಜನ್ಮ ತಗೊಳ್ತಾ ಇರ್ತೇವೆ. वहाँ ಆತ್ಮಾಭಿಮಾನಿ रहते हैं, फिर ಆತ್ಮಾಭಿಮಾನಿ से ದೇಹಾಭಿಮಾನಿ ಬನ್ ಜಾತೆ हैं. ಬಾಬಾ ಹೇಳ್ತಾರೆ ನಾವಲ್ಲಿ ಆತ್ಮಾಭಿಮಾನಿಯಾಗಿರ್ತೇವೆ, ನಂತರ ಆತ್ಮಾಭಿಮಾನಿಗಳಿಂದ ದೇಹಾಭಿಮಾನಿಗಳಾಗ್ತೇವೆ. ಯಾ ನಾಲೆಜ್ ಸಿರ್ಫ್ ತುಮ್ ಬ್ರಾಹ್ಮಣೋं को है और कोई के पास नहीं है. ಈ ಜ್ಞಾನ ಕೇವಲ ನೀವು ಬ್ರಾಹ್ಮಣರ ಹತ್ರ ಇದೆ, ಇನ್ನು ಯಾರ ಹತ್ರನೂ ಇಲ್ಲ. ಯಾ ಜ್ಞಾನ ಜ್ಞಾನೇಶ್ವರ್ ಜೋ ಜ್ಞಾನ ಕಾ ಸಾಗರ್ ಬಾಪ್ ಹೈ ವಹಿ ಸುನಾತೆ ಹೈ. ಈ ಜ್ಞಾನ ಜ್ಞಾನೇಶ್ವರ ಯಾರು ಜ್ಞಾನದ ಸಾಗರ ತಂದೆಯಾಗಿದ್ದಾರೆ ಅವರೇ ನಮಗೆ ಹೇಳ್ತಾರೆ. ಜರೂರ್ ಬ್ರಹ್ಮಕ್ಕೆ ಬಚ್ಚೆ ಬ್ರಾಹ್ಮಣ ಕೊಯ್ ಸುನಾಯಿ, ಅವಶ್ಯವಾಗಿ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಿಗೇ ಕಲಿಸ್ತಾರೆ. ಬ್ರಹ್ಮಕ್ಕೆ ಬಚ್ಚೆ ಹೇ ಬ್ರಾಹ್ಮಣ ಸಂಪ್ರದಾಯ, ರಾತ್ ದಿನ ಕಾ ಫರ್ಕ್ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮನ ಮಕ್ಕಳು ಬ್ರಾಹ್ಮಣ ಸಂಪ್ರದಾಯದವರು, ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ತುಮ್ ಪುರುಷಾರ್ಥ ಕರ್ ಸಂಪೂರ್ಣ ಗುಣವಾನ್ ಬಂತೆ. ಬಾಬಾ ಹೇಳ್ತಾರೆ ನೀವು ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗ್ತೀರಾ. ಸಂಪೂರ್ಣ ನಿರ್ವಿಕಾರಿ ಗೃಹಸ್ಥ ವ್ಯವಹಾರ ಮೇ रहते भी तुम बाप को याद करो, कर्म तो करना ही है. ಸಂಪೂರ್ಣ ನಿರ್ವಿಕಾರಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ನೀವು ತಂದೆಯನ್ನು ನೆನ್ಪು ಮಾಡಿ ಕರ್ಮ ಅಂತೂ ಮಾಡಲೇಬೇಕು. बुद्धि का योग बाप के साथ लगा रहे, कर्म भल कोई भी करो, बड़ाई का काम करो. बुद्धि का योग बाप के साथ लगा रहे, कर्म भल कोई भी करो, ಬಡೈ ಕಾ ಕಾಮ್ ಕರೋ ವಾ ರಾಜಾಯಿ ಕಾ ಕರೋ. ಬಾಬಾ ಹೇಳ್ತಾರೆ ಬುದ್ಧಿಯೋಗ ಬಾಬನ ಜೊತೆಗಿರಲಿ, ಕರ್ಮ ಭಲೆ ನೀವು ಯಾವುದೇ ಮಾಡಿ. ಈಗ ಬಡಿಗೆರ್ ಕೆಲಸ ಮಾಡ್ತಾರೆ, ಮತ್ತು ಬಟ್ಟೆ ವಾಶ್ ಮಾಡೋ ಕೆಲಸ ಮಾಡ್ತಾರೆ, ಚಿನ್ನದ ಕೆಲಸ ಮಾಡೋ ಅಕ್ಕ ಸಾಗಲಿಗರ ಕೆಲಸ ಏನಾದರೂ ಮಾಡ್ಬೋದಾ, ರಾಜ್ಯ ಆಳೋ ಕೆಲಸನೂ ಮಾಡ್ಬೋದು. ರಾಜ ಜನಕ್ ಕಾ ಭಿ ಗಾಯನ್ है, ರಾಜಾಯಿ ಕರ್ತೆ ರಹೋ ಪರಂತು ಬುದ್ಧಿ ಕಾ ಯೋಗ ಬಾಪ್ ಕೆ ಸಾಥ್ ಲಗಾವೋ ತೋ ವರ್ಷ ಮಿಲ್ ಜಾಯೇಗಾ. ಈಗ ರಾಜ ಜನಕಂದು ಕೂಡ ಗಾಯನ ಇದೆ ನೋಡಿ. ರಾಜ್ಯ ಆಳ್ತಾ ಇದ್ರೂ ಕೂಡ ಬುದ್ಧಿಯೋಗ ಬಾಬನ ಜೊತೆ ಜೋಡಿಸಿದಾಗ ಆಸ್ತಿ ಸಿಕ್ತು ಅಂತ ಅಲ್ವಾ. ಬಾಪ್ ಕಹತೆ ಮನ್ ಮನಾಬೋ ಮಾಮೇಕಂ ಯಾದ್ ಕರೋ. ಶಿವಬಾಬಾ ಕಹತೆ ಸಿರ್ಫ್ ಶಿವ ಕಾನೆ ಸೆ ಲಿಂಗ ಯಾದ್ ಆಯೇಗಾ. ಬಾಬಾ ಹೇಳ್ತಾರೆ ಇಲ್ಲಿ ಮನ್ ಮನಾಬೋ, ನಾನೊಬ್ಬನ್ನೇ ನೆನಪು ಮಾಡಿ. ಶಿವಬಾಬಾ ಹೇಳ್ತಾರೆ ಕೇವಲ ಶಿವ ಅಂತ ಹೇಳೋದ್ರಿಂದ ಲಿಂಗ ನೆನಪು ಬರ್ತದೆ. ಅವ್ರ ತೋ ಸಬ್ಕೆ ಶರೀರ ಕಾ ನಾಮ್ ಲಿಯಾ ಜಾತಾ ಹೈ, ಪಾರ್ಟ್ ಶರೀರ ಸೆ ಬಜಾತೆ. ಇನ್ನುಳಿದವ್ರದ್ದೆಲ್ಲ ಶರೀರ ಜೊತೆಗೆ ಹೆಸರು ತಗೊಳ್ಳಾಗ್ತದೆ, ಪಾತ್ರ ಶರೀರ ಜೊತೆಗೇ ಅಭಿನಯಿಸೋದು. ಅಭಿ ತುಮಕೋ ಆತ್ಮಾಭಿಮಾನಿ ಬನಾಯ ಜಾತಾ ಹೈ ಜೋ ಆಧಾ ಕಲ್ಪ ಚಲ್ತಾ ಹೈ. ಬಾಬಾ ಹೇಳ್ತಾರೆ ಈಗಂತೂ ನಿಮ್ಮನ್ನು ಆತ್ಮಾಭಿಮಾನಿ ಮಾಡಲಾಗ್ತದೆ, ಇನ್ನು ಅರ್ಧ ಕಲ್ಪ ನಡೀತದೆ. ಈ ಸಮಯ ಸಭಿ ಹೇ ದೇಹಾಭಿಮಾನಿ, ವಾ ಆತ್ಮಾಭಿಮಾನಿ ಹೋಂಗೆ ಯಥಾ ರಾಜ ರಾಣಿ ತಥಾ ಪ್ರಜಾ. ಈ ಸಮಯದಲ್ಲಿ ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ, ಅಲ್ಲಿ ಆತ್ಮಾಭಿಮಾನಿಗಳಾಗಿರ್ತಾರೆ, ಜೊತೆಗೆ ರಾಜ ರಾಣಿ, ಜೊತೆಗೆ ಪ್ರಜೆಗಳು. ಆಯು ತೋ ಸಬ್ಕಿ ಬಡಿ ಹೋತಿ ಹೈ ಯಾ ಸಬ್ಕಿ ಆಯು ಕಮ್ ಹೈ. ಆಯುಷ್ಯ ಎಲ್ರದ್ದು ದೊಡ್ಡದಿರ್ತದೆ, ಇಲ್ಲಿ ಆಯುಷ್ಯ ಕಡಿಮೆ ಇರ್ತದೆ ಎಲ್ರದ್ದು. तो बाप सम्मुख बैठ बच्चों को कितना अच्छी रीति समझाते हैं, हे आत्माओं, क्योंकि आत्मा ज्ञान लेती है, धारणा आत्मा में होती है.
ಇಲ್ಲಿ ಎಲ್ರದ್ದು ಆಯುಷ್ಯ ಕಡಿಮೆ ಇರ್ತದೆ. ಬಾಬಾ ಸಮ್ಮುಖದಲ್ಲಿ ಕುತ್ಕೊಂಡು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. ಹೇ ಆತ್ಮಗಳೇ, ಯಾಕಂದರೆ ಆತ್ಮಜ್ಞಾನ ತಗೊಳ್ತದೆ, ಧಾರಣೆ ಆತ್ಮದಲ್ಲಿರ್ತದೆ. ಬಾಬಾಕ್ಕೂ ಶರೀರ ತೋ ಹೈ ನಹಿ, ಆತ್ಮ ಮೇ ಸಾರಾ ಜ್ಞಾನ ಹೈ. ಬಾಬನಿಗಂತೂ ಶರೀರ ಇಲ್ಲ, ಆತ್ಮದಲ್ಲಿನೇ ಎಲ್ಲ ಜ್ಞಾನ ಇದೆ. ಆತ್ಮ ಬಿ ಸ್ಟಾರ್ ಹೇ, ಬಾಬಾ ಬಿ ಸ್ಟಾರ್ ಹೇ. ಆತ್ಮನೂ ಕೂಡ ನಕ್ಷತ್ರವಾಗಿದೆ, ಬಾಬನೂ ಕೂಡ ನಕ್ಷತ್ರವಾಗಿದ್ದಾರೆ. वह पुनर्जन्म नहीं लेते, आत्माएं पुनर्जन्म लेती हैं. इसलिए बाबा ने काम दिया था कि परमात्मा की महिमा और बच्चे की महिमा लिख कर आओ. ಶಿವಬಾಬ ಹೇಳ್ತಾರೆ ನೋಡಿ, ಪರಮಾತ್ಮನೂ ಸ್ಟಾರು, ತಂದೆಯೂ ಇಲ್ಲಿ ಶಿವಬಾಬ ಹೇಳ್ತಾರೆ ಪರಮಾತ್ಮ ಸ್ಟಾರ್ ಆದರೂ ಕೂಡ ಪುನರ್ಜನ್ಮ ತಗೊಳ್ಳಲ್ಲ, ಆತ್ಮಗಳು ಪುನರ್ಜನ್ಮ ತಗೊಳ್ತಾರೆ. ಅದಕ್ಕೋಸ್ಕರ ಬಾಬಾ ಕೆಲಸ ಕೊಟ್ಟರು, ಪರಮಾತ್ಮನ ಮಹಿಮೆ ಮತ್ತು ಮಕ್ಕಳ ಮಹಿಮೆಯನ್ನು ಬರ್ಕೊಂಡು ಬನ್ನಿ ಅಂತ. ಅಂದರೆ ಇಬ್ಬರದು ಬೇರೆ ಬೇರೆ ಮಹಿಮೆ ಅಲ್ವಾ, दोनों के अलग अलग है. श्री कृष्ण की अलग महिमा है, वह साकार व निराकार. श्री कृष्णन महिमेने ಬೇರೆ, ಅವನು ಸಾಕಾರ, ಪರಮಾತ್ಮ ನಿರಾಕಾರ. इतना गुणवान किसने बनाया? जरूर कहेंगे परमात्मा ने बनाया. ಹಾಗಾದರೆ ಈ ಕೃಷ್ಣನ್ನ ಇಷ್ಟು ಗುಣವಂತನನ್ನಾಗಿ ಮಾಡಿದವರು ಯಾರು ಅಂದಾಗ ಅವಶ್ಯವಾಗಿ ಹೇಳಲಾಗ್ತದೆ ಪರಮಾತ್ಮ ಮಾಡಿದರು. ಈ ಸಮಯ ತುಮ್ ಈಶ್ವರೀಯ ಸಂಪ್ರದಾಯ ಹೋ, ತುಮಕೋ ಬಾಪ್ ಸಿಕ್ಲಾ ರಹೆ ಹೈ. ಈ ಸಮಯದಲ್ಲಿ ನೀವು ಈಶ್ವರೀಯ ಸಂಪ್ರದಾಯದವರು, ನಿಮಗೆ ಬಾಬಾ ಕಲಿಸ್ತಿದ್ದಾರೆ. ಪೀಚೆ ಫಿರ್ ಪ್ರಾರಬ್ಧ ಭೋಗ್ತೆ ಹೇ, ಸತ್ಯುಗ್ ಮೇ ತೋ ಕೊಯ್ ನೈ ಸಿಕ್ಲಾಯಂಗೆ. ನಂತರ ಪ್ರಾರಬ್ಧವನ್ನು ಅಭಿನಯಿಸ್ತೇವೆ, ಅಂದರೆ ಭೋಗಿಸ್ತೇವೆ ನಾವೆಲ್ಲ. ಸತ್ಯುಗದಲ್ಲಿ ಯಾವುದೂ ಕೂಡ ಕಲಿಯೋದಿಲ್ಲ ನಾವು. भक्ति मार्ग की सामग्री खत्म हो जाती है. इस दुनिया से वैराग्य भी चाहिए, अर्थात देह सहित देह के सब संबंध छोड़ अपने को आश्चर्य आत्मा समझना है. ಬಾಬಾ ಹೇಳ್ತಾರೆ ನೋಡಿ, ಭಕ್ತಿ ಮಾರ್ಗ ಸಾಮಗ್ರಿ ಎಲ್ಲ ಸಮಾಪ್ತಿ ಆಗಿಬಿಡ್ತದೆ. ಈ ಜಗತ್ತಿನಿಂದ ವೈರಾಗ್ಯನೂ ಕೂಡ ಬೇಕು. ಅಂದರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆಶ್ಚರ್ಯ ಆತ್ಮ ಅಂತ ತಿಳ್ಕೊಳ್ಬೇಕು. ನಂಗೆ ಆಯತೆ ನಂಗೆ ಜಾನ ಹೈ, ये पुरानी दुनिया खलास हो जानी है, हम सब नई दुनिया में जाने वाले हैं. ಬಾಬಾ ಹೇಳ್ತಾರೆ ನಂಗೆ ಆಯ್ತೆ, ಈ ಅಂಗ ತೊಗೊಂಡು ಬಂದಿರಲಿಲ್ಲ, ಶರೀರ ತೊಗೊಂಡು ಬಂದಿರಲಿಲ್ಲ ನಾವು, ಹಾಗೆಯೇ ಶರೀರ ತೊಗೊಂಡು ಹೋಗಲ್ಲ ನಾವು. ಈ ಹಳೆ ಜಗತ್ತು ಸಮಾಪ್ತಿ ಆಗ್ತದೆ, ನಾವೆಲ್ಲ ಹೊಸ ಜಗತ್ತಿನಲ್ಲಿ ಹೋಗುವಂಥವರು. ಬಸ್ ಯಾದ್ಕಿ ಮೇಹನತ್ ಕರ್ತೆ ರಹೋ, ಇಸ್ಮೇ ಫೇಲ್ ಹೋತೆ. ಆದರೆ ಕೇವಲ ನೆನಪಿನ ಪರಿಶ್ರಮ ಪಡ್ತಾ ಹೋಗಿ ಇದರಲ್ಲೇ ಫೇಲ್ ಆಗ್ತೀರಾ ಅಂತಾರೆ ಬಾಬಾ. याद करते नहीं हैं, जो भी समझने के लिए आते हैं उनको भी यही समझाना है. शिव बाबा ब्रह्मा द्वारा कहते हैं कि मुझे याद करो, तो याद से तुम्हारी खाद निकलती जाएगी, तुम विष्णुपुरी के मालिक बन जाएंगे. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೆನಪಿನಲ್ಲಿ ಮಕ್ಕಳು ಫೇಲ್ ಆಗ್ತಾರೆ, ನೆನಪೇ ಮಾಡೋಂಗಿಲ್ಲ. ಯಾರೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಬರ್ತಾರೆ ಅವರು ಕೂಡ ಅವರಿಗೂ ಇದನ್ನೇ ತಿಳಿಸ್ಕೊಡ್ಬೇಕು. ಶಿವಬಾಬಾ ಬ್ರಹ್ಮನ ಮೂಲಕ ಹೇಳ್ತಾರೆ, ನೀವು ನಾನು ನೆನಪು ಮಾಡಿ, ನೆನಪಿನಿಂದ ನಿಮ್ಮ ಕೊಳೆ ಎಲ್ಲ ಬಿಟ್ಟು ಹೋಗ್ತದೆ, ನೀವು ವಿಷ್ಣುಪುರಿಗೆ ಮಾಲೀಕರಾಗ್ತೀರ. ವಿಷ್ಣುಪುರಿ ಸ್ವರ್ಗಪುರಿ ಹೈ. ಬಾಬಾ ಹೇಳ್ತಾರೆ ವಿಷ್ಣುಪುರಿನೇ ಸ್ವರ್ಗಪುರಿಯಾಗಿದೆ. जो जितना हो सके बाप को याद करो, जिस बाप को आधा कल्प याद किया है अब वो सम्मुख आए हैं. ಶಿವಬಾಬಾ ಹೇಳ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿ. ಯಾವ ತಂದೆಯನ್ನು ನೀವು ಅರ್ಧ ಕಲ್ಪ ನೆನಪು ಮಾಡಿದ್ರಿ, ಈಗ ಆ ತಂದೆ ಸಮ್ಮುಖದಲ್ಲಿ ಬಂದಿದ್ದಾರೆ. ಕತೆ ಮುಜೆ ಯಾದ್ ಕರೋ, ತುಮಕೋ ಕೊಯ್ ಬಿ ಜಾನ್ತೇನೆ. ಬಾಬಾ ಹೇಳ್ತಾರೆ ನಾನು ನೆನಪು ಮಾಡಿ, ನಿಮ್ಮನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಖುದಿ ಆಕರ್ ಅಪ್ನ ಪರಿಚಯ ಇದೆ, ತಾನೇ ಬಂದು ತನ್ನ ಪರಿಚಯ ಕೊಡ್ತಾರೆ. ಮೈ ಜೋ ಹೂ ಜೈಸಾ ಹೂ ಐಸಾ ಕೊಯ್ ವಿರ್ಲಾ ಜಾನ್ತೆ ಅವ್ರು ನಿಶ್ಚಯ ಕರ್. ಬಾಬಾ ಹೇಳ್ತಾರೆ ನಾನು ಹೇಗಿದ್ದೀನೋ, ಯಾವ ರೀತಿ ಇದ್ದೀನೋ ಈ ರೀತಿ ವಿರಳ ನಾನು ತಿಳ್ಕೊಂಡು ನನ್ನ ಮೇಲೆ ನಿಶ್ಚಯ ಇಟ್ಕೊಳ್ಳುವಂಥವ್ರು. ನಿಶ್ಚಯ ಕರ್ ಲೇತೆ ತೋ ಪುರುಷಾರ್ಥ ಕರ್ ವರ್ಷ ಪಾಲೇತೆ. ನಿಶ್ಚಯ ಮಾಡಿಕೊಂಡ್ರು ಅಂದರೆ ಪುರುಷಾರ್ಥ ಮಾಡಿ ಆಸ್ತಿ ಪಡ್ಕೊಡುತ್ತಾರೆ. ಶಿವಬಾಬಾ कहते मुझे याद है, शिवबाबा कहते हैं मुझे याद करने से तुम्हारे विकर्म विनाश होंगे और तुम पवित्र बन पवित्र दुनिया के मालिक बनेंगे. ಶಿವಬಾಬಾ ಹೇಳ್ತಾರೆ ನಾನು ನೆನಪು ಮಾಡೋದ್ರಿಂದಲೇ ನಿಮ್ಮ ವಿಕರ್ಮ ವಿನಾಶನೂ ಆಗ್ತದೆ, ಮತ್ತು ನೀವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೀರಾ. ವಿಕರ್ಮ ಕೊಯ್ ಬಿ ನೈ ಕರ್ನೆ, ಅದಕ್ಕೆ ಯಾವುದೇ ವಿಕರ್ಮ ಮಾಡಬಾರ್ದು ಅಂತಾರೆ ಬಾಬಾ. अच्छा मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार, पुरुषार्थ कर संपूर्ण गुणवान बनना है. कर्म कोई भी हो लेकिन बाप की याद में रहकर करना है, कोई भी विकर्म नहीं करना है.
ಬಾಬಾ ಹೇಳ್ತಾರೆ, ಪುರುಷಾರ್ಥ ಮಾಡಿ ಸಂಪೂರ್ಣ ಗುಣವಂತರಾಗಬೇಕು. ಕರ್ಮ ಯಾವುದೇ ಇರಲಿ, ಆದರೆ ತಂದೆಯ ನೆನಪಿನಲ್ಲಿದ್ದು ಮಾಡಬೇಕು. ಯಾವುದೇ ಕೂಡ ವಿಕರ್ಮ ಮಾಡಬಾರ್ದು. सेकंड, यह पुराना कपड़ा जड़जड़ीभूत है, इसे ममत्व निकाल देना है. आत्मा को सतोप्रधान बनाने का पूरा पुरुषार्थ करना है. ಬಾಬಾ ಹೇಳ್ತಾರೆ, ಇದು ಹಳೆಯ ಬಟ್ಟೆ ಜಡ್ಜಡೀಭೂತ ಆಗಿದೆ, ಅಂದರೆ ಈ ಶರೀರ, ಇದರಿಂದ ಮಮತ್ವವನ್ನು ತೆಗೆದು ಹಾಕಬೇಕು. ಆತ್ಮಗಳು ಸತೋಪ್ರಧಾನ, ಅಂದರೆ ಆತ್ಮಗಳನ್ನು ಸತೋಪ್ರಧಾನ ಮಾಡೋದಕ್ಕೋಸ್ಕರ ಪೂರ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. वरदान, सदा अतीन्द्रिय सुख की अनुभूति करने वाले अटल अखंड स्वराज्य अधिकारी भव. वरदान ಕೊಡ್ತಾರೆ ಬಾಬಾ, ಸದಾ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವಂತಹ अटल अखंड स्वराज्य अधिकारियागिರಿ. जो बच्चे संगम युग पर अतीन्द्रिय सुख का वर्षा सदा काल के लिए प्राप्त कर लेते हैं, अर्थात जिनका बाप के विल पर पूरा अधिकार होता है, वे विल पावर वाले होते हैं. उन्हें अटूट अटल अतीन्द्रिय सुख की अनुभूति होती है. ऐसे वारिस अर्थात संपूर्ण वर्षे के अधिकारी ही भविष्य में अटल अखंड स्वराज्य का अधिकार प्राप्त करते हैं. ಬಾಬಾ ಹೇಳ್ತಾರೆ ನೋಡಿ, ಯಾವ ಮಕ್ಕಳು ಸಂಗಮ ಯುಗದಲ್ಲಿ ಅತೀಂದ್ರಿಯ ಸುಖದ ಆಸ್ತಿ ಸದಾ ಕಾಲಕ್ಕೋಸ್ಕರ ಪ್ರಾಪ್ತಿ ಮಾಡ್ಕೊಳ್ತಾರೆ, ಅಂದರೆ ಯಾವ ತಂದೆಯ ವಿಲ್ ಮೇಲೆ ಪೂರ ಅಧಿಕಾರ ಇರ್ತದೆ, ಆ ವಿಲ್ ಪವರ್ ಉಳ್ಳವರಾಗಿರ್ತಾರೆ ಅವರು, ಅವರಿಗೆ ಅಟೂಟ ಅಟಲ ಅತೀಂದ್ರಿಯ ಸುಖದ ಅನುಭೂತಿ ಆಗ್ತದೆ. ಈ ರೀತಿ ವಾರಿಸ್ ಅಂದರೆ ಸಂಪೂರ್ಣ ಆಸ್ತಿಯ ಅಧಿಕಾರಿಗಳೇ ಭವಿಷ್ಯದಲ್ಲಿ ಅಟಲ ಅಖಂಡ ಸ್ವರಾಜ್ಯದ ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ತಾರೆ. स्लोगन, जहाँ मेरापन आता है वहाँ बुद्धि का फेरा हो जाता है. ಬಾಬಾ ಹೇಳ್ತಾರೆ, ಎಲ್ಲಿ ನನ್ನತನ ಅಂತ ಬಂದುಬಿಡ್ತದೋ ಅಲ್ಲಿ ಬುದ್ಧಿ ಅಲ್ದಾಡಲಿಕ್ಕೆ ಶುರು ಮಾಡ್ತದೆ. ಮಾತೇಶ್ವರಿ ಜಿ ಕೆ ಅನಮೋಲ ಮಹಾವಾಕ್ಯ, ಮಮ್ಮಾರವರ ಅಮೂಲ್ಯವಾದ ಮಹಾವಾಕ್ಯ. ಚಡ್ತಿ ಕಲಾ और ಗಿರ್ತಿ ಕಲಾ की ಮುಖ್ಯ ಜಡ್ ಕ್ಯಾ है, ಏರುವ ಕಲೆ ಮತ್ತು ಇಳಿಯುವ ಕಲೆಯ ಮುಖ್ಯ ಬೇರ್ ಯಾವುದು ಅಂತ. बहुत मनुष्य यह प्रश्न पूछते हैं कि जब इतना पुरुषार्थ कर जीवन मुक्ति पद को पाते हैं तो फिर वहाँ क्या कारण बनता जो हम नीचे गिरते हैं. ಭಾಳ ಜನ ಮನುಷ್ಯರು ಪ್ರಶ್ನೆ ಕೇಳ್ತಾರಂತೆ, ಏನಂತ, ನಾವಿಷ್ಟು ಪುರುಷಾರ್ಥ ಮಾಡಿ ಜೀವನ್ ಮುಕ್ತಿಯ ಪದವಿಯನ್ನು ಅದೇನೋ ಪಡ್ಕೊಳ್ತೇವೆ, ಮತ್ತು ಅದು ಏನು ಕಾರಣಪ್ಪ ನಾವು ಕೆಳಗಿಳಿಲಿಕ್ಕೆ, ನಾವು ಯಾಕೆ ಕೆಳಗಿಳಿಬೇಕು ಹಾಗಾದರೆ ಅಂತ. ಬಲ್ ಹಮ್ कहते हैं कि यह हार जीत का खेल है, इसमें चढ़ती कला और उतरती कला होने का भी कोई कारण जरूर है. ಬಲೆ ನಾವು ಹೇಳ್ತೇವೆ ಇದು ಸೋಲು ಗೆಲುವಿನ ಆಟ, ಇದರಲ್ಲಿ ಏರುವ ಕಲೆ ಮತ್ತು ಇಳಿಯುವ ಕಲೆಯ ಒಂದು ಏನಾದರೂ ಕಾರಣ ಇರಬೇಕಲ್ವಾ, ಅವಶ್ಯವಾಗಿ. जिस कारण के आधार पर यह खेल चलता है, जैसे पुरुषार्थ से हम चढ़ रहे हैं वैसे गिरने का भी कारण जरूर है. ಈ ಕಾರಣದ ಆಧಾರದ ಮೇಲೆ ಒಂದು ಆಟ ನಡೀತದೆ. ಹೇಗೆ ಪುರುಷಾರ್ಥದಿಂದ ನಾವು ಮೇಲೆ ಏರ್ತೇವೆ ಅದೇ ರೀತಿ ಇಳಿಯುವುದು ಕೂಡ ಕಾರಣ ಇದೆ ಅವಶ್ಯವಾಗಿ. अब कारण भी कोई बड़ा नहीं है, जरा सी भूल है. जैसे परमात्मा कहता है, मुझे याद करो तो मैं तुमको मुक्ति जीवन मुक्ति पद दूंगा, वैसे ही जब बॉडी कॉन्शियस हो परमात्मा को बोलते हैं तो गिरते हैं. ಬಾಬಾ ಹೇಳ್ತಾರೆ, ಕಾರಣನೂ ಕೂಡ ಯಾವುದು ದೊಡ್ಡದಲ್ಲ, ಸ್ವಲ್ಪ ಒಂದು ತಪ್ಪಿದೆ. ಯಾವ ರೀತಿ ಪರಮಾತ್ಮ ಹೇಳ್ತಾರೆ, ನನ್ನ ನೆನ್ಪು ಮಾಡಿ ನಾನು ನಿಮಗೆ ಮುಕ್ತಿ ಜೀವನ್ ಮುಕ್ತಿಯ ಪದವಿಯನ್ನು ಕೊಡ್ತೇನೆ, ಅದೇ ರೀತಿ ಯಾವಾಗ ನಾವು ದೇಹಾಭಿಮಾನಿಗಳಾಗಿ ಪರಮಾತ್ಮನನ್ನು ಮರಿತೇವೆ ಆವಾಗ ಕೆಳಗೆ ಬೀಳ್ತೇವೆ. फिर वाम मार्ग में चले जाते हैं, फिर 5 विकारों में फंसने से दुख उठाते हैं, तो यह हुआ अपना दोष न कि रचता की दोष. ಬಾಬಾ ಹೇಳ್ತಾರೆ ನೋಡಿ, ವಾಮ ಮಾರ್ಗದಲ್ಲಿ ಹೋಗ್ಬಿಡ್ತೇವೆ, ನಂತರ 5 ವಿಕಾರಗಳಲ್ಲಿ ಸಿಕ್ಕಾಕೊಳ್ತೇವೆ, ದುಃಖವನ್ನು ಅನುಭವ ಮಾಡ್ತೇವೆ, ಇದಾಯಿತು ನಮ್ಮ ದೋಷನೇ ಹೊರತು ಇಲ್ಲಿ ಪರಮಾತ್ಮನ ದೋಷ ಇಲ್ಲ. वो लोग कहते दुख सुख परमात्मा ही देता है, यह कहना बिल्कुल रॉन्ग. ಅವ್ರೇನು ಹೇಳ್ಬಿಡ್ತಾರೆ ಅಂದರೆ ಸುಖ ದುಃಖ ಎಲ್ಲ ಪರಮಾತ್ಮನೇ ಕೊಡೋದು ಅಂತ. ಬಾಬಾ ಸುಖ ರಚತಾ ಹೈ ನ ಕಿ ದುಃಖ ರಚತ. ನೋಡಿ, ಬಾಬಾ ಸುಖವನ್ನು ರಚನೆ ಮಾಡ್ತಾರೆ ಹೊರತು ದುಃಖ ರಚನೆ ಮಾಡೋದು. ಈಗ ತಿಳ್ಕೊಳ್ಳಿ, ಅಕಸ್ಮಾತ್ ಪರಮಾತ್ಮ ಏನಾದರೂ ನಮಗೆ ದುಃಖ ಕೊಟ್ಟಿದ್ರೆ ನಾವು ಪರಮಾತ್ಮನ ಕರಿತಾನೇ ಇರಲಿಲ್ಲ, ನನ್ನ ದುಃಖ ದೂರ ಮಾಡಪ್ಪ, ಅಥವಾ ಏನಾದರೂ ದುಃಖ ಆದಾಗ ಓ ದೇವರೇ ಅಂತೇವೆ ಹೊರತು ಇನ್ಯಾರ್ದು ಮನುಷ್ಯರ ನೆನ್ಪು ಮಾಡಲ್ಲ ನಾವು. ಹೀಗಾಗಿ ಪರಮಾತ್ಮ ಸುಖವನ್ನೇ ಕೊಟ್ಟಿದ್ದ ಅನ್ನೋದಕ್ಕೆ ನಾವು ಪರಮಾತ್ಮನ ಕರಿತೇವೆ. ಪರಮಾತ್ಮ ಯಾವತ್ತಿಗೂ ದುಃಖ ಕೊಡುವಂಥವನಲ್ಲ. ಇವತ್ತಿಗೂ ನಾವು ಗುಡಿ ಗುಂಡಾರಗಳಿಗೆ ಹೋಗ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಯಾಕೆ? ಅವನು ಸುಖ ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ, ಇಲ್ಲಾಂದ್ರೆ ಅಲ್ಲೂ ಹೋಗ್ತಿರ್ಲಿಲ್ಲ ನಾವು. ಬಾಕಿ ಹಮ್ ಶ್ರೇಷ್ಠ ಕರ್ಮ ಸೆ ಸುಖ ಉಠಾತೆ हैं और भ्रष्ट कर्म से दुख भोगते हैं.
ಬಾಬಾ ಹೇಳ್ತಾರೆ, ನಾವು ಶ್ರೇಷ್ಠ ಕರ್ಮದಿಂದ ಸುಖವನ್ನೇ ಆರಿಸ್ಕೊಳ್ತೇವೆ, ಭ್ರಷ್ಟ ಕರ್ಮದಿಂದ ದುಃಖವನ್ನು ಅನುಭವ ಮಾಡ್ತೇವೆ. ಬಾಕಿ ಅಚ್ಚೆ ಕರ್ಮ ಕಾ ಫಲ और बुरे कर्म का दंड ಪರಮಾತ್ಮ ದ್ವಾರ ಅವಶ್ಯ ಮಿಲ್ತಾ है. ಇನ್ನು ಏನು ಹೇಳ್ತಾರೆ ಬಾಬಾ, ನೀನು ಕರ್ಮ ಒಳ್ಳೇದು ಮಾಡಿದರೆ ಅದಕ್ಕೆ ಒಳ್ಳೆಯ ಫಲ ಸಿಗ್ತದೆ, ಕರ್ಮ ಕೆಟ್ಟದ್ದು ಮಾಡಿದರೆ ಅದಕ್ಕೆ ಶಿಕ್ಷೆನೂ ಅವಶ್ಯವಾಗಿ ಸಿಗ್ತದೆ. ಪರಂತು ಐಸೆ ನಹೀ ಕಹೆಂಗೆ ಕಿ ಸುಖ ದುಃಖ ದೋನೋ ಪರಮಾತ್ಮ ದೇತಾ ಹೈ, ನಹಿ. ಆದರೆ ಈ ರೀತಿ ಹೇಳೋದಿಲ್ಲ, ಸುಖ ದುಃಖ ಎರಡನ್ನು ಪರಮಾತ್ಮನೇ ಕೊಡ್ತಾರೆ, ಇಲ್ಲ. ಪರಮಾತ್ಮ ತೋ ಚಡ್ತಿ ಕಲಾಮೆ ಹಮಾರೆ ಸಾಥೆ, ಬಾಕಿ ಗಿರಾನೆ ವಾಲಿ ಮಾಯಾ. ಪರಮಾತ್ಮ ಏರುವ ಕಲೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಹೊರತು ಕೆಳಗಿಳಿಯೋದ್ರಲ್ಲಿ ಮಾಯ ಕೆಲಸ ಮಾಡ್ತದೆ. ಕಾಮನ್ ರೀತಿ ಮೇ ಬಿ ಕೊಯ್ ಸಾಥ್ ಅಥವಾ ಮದದ್ ಲೇತೆ ಸುಖಕ್ಕೆ ಲೇ. ಈಗ ಸಾಧಾರಣ ರೀತಿಯಲ್ಲಿಯೂ ಕೂಡ ನೋಡಿ, ಕೆಲವ್ರದ್ದು ಯಾರ್ದೋ ಜೊತೆ ಮಾಡ್ಕೊಳ್ತೇವೆ, ಯಾರ್ದೋ ಸಹಾಯವನ್ನು ಪಡ್ಕೊಳ್ತೇವೆ ಸುಖಕ್ಕೋಸ್ಕರ. ಬಾಕಿ ದುಃಖ ಉಟಾನೆಗೆ ಲಿಯೇ ಕೊಯ್ ಕಿಸ್ಕಾ ಸಾಥ್ ನಹೀ ಲೇತೆ. ಅದರ ದುಃಖವನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಯಾರ ಜೊತೆ ಮಾಡ್ಕೊಳ್ಳಲ್ಲ. ಬಾಕಿ ತೋ ಜೈಸಾ ಜೈಸಾ ಕರ್ಮ ವೈಸಾ ವೈಸಾ ಫಲ್ ಕಿ ರಿಸಲ್ಟ್. ಇನ್ನು ಯಾರ್ಯಾರು ಯಾವ ರೀತಿ ಕರ್ಮ ಮಾಡ್ತಾರೋ ಆ ಆರೋಪದ ರಿಸಲ್ಟ್. तो इस ड्रामा के अंदर दुख सुख का खेल अपने कर्मों के ऊपर बना हुआ है. ಇನ್ನು ಈ ನಾಟಕದ ಒಳಗಡೆ ಸುಖ ದುಃಖದ ಆಟ ನಮ್ಮ ಕರ್ಮದ ಅನುಸಾರವಾಗಿ ಮಾಡಲ್ಪಟ್ಟಿದೆ. ಪರಂತು ತುಚ್ಛ ಬುದ್ಧಿ ಮನುಷ್ಯ ಇಸ್ ರಾಜ್ಕೋ ನೈ ಜಾನ್ತೆ. ಆದರೆ ತುಚ್ಛ ಬುದ್ಧಿ ಮನುಷ್ಯರು ಈ ರಹಸ್ಯವನ್ನು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಅವ್ಯಕ್ತ ಇಶಾರೆ ಸದಾ ಅಚಲ್ ಅಡೋಲ್ ಏಕರಸ ಸ್ಥಿತಿ ಕಾ ಅನುಭವ ಕರ್. ಅವ್ಯಕ್ತ ಇಶಾರೆ ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ ಸದಾ ಅಚಲ್ ಅಡೋಲ್ ಸರ್ವ ಖಜಾನೋಸೆ ಸಂಪನ್ನ ರಹೋ. ಸಮಯದ ಪ್ರಮಾಣ ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರಿ. ತೋಡಾ ಬಿ ಡಗ್ಮಗ್ ಹುಯೆ ತೋ ಸರ್ವ ಖಜಾನೋ ಕಾ ಅನುಭವ ನೈ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರ್ವ ಖಜಾನೆಗಳ ಅನುಭೂತಿ ಆಗಲ್ಲ. बाप द्वारा मिले हुए खजानों को सदा कायम रखने का साधन है सदा अचल अडोल रहना. ತಂದೆಯ ಮೂಲಕ ಸಿಕ್ಕಿರುವಂಥ ಖಜಾನೆಗಳನ್ನು ಸದಾ ಕಾಯಮಾಗಿಟ್ಕೊಳ್ಳುವಂಥ ಸಾಧನ ಸದಾ ಅಚಲ ಅಡೋಲ್ ಆಗಿರಬೇಕು. ಅಚಲ್ रहने से सदा ही खुशी की अनुभूति होती रहेगी. ಅಚಲ ಆಗಿರೋದ್ರಿಂದ ಸದಾ ಖುಷಿ ಅನುಭೂತಿ ಆಗ್ತಾ ಇರ್ತದೆ. जैसे विनाशी धन नाम मान शान कुर्सी आदि मिलती है तो खुशी होती है. ನೋಡಿ, ಹೇಗೆ ವಿನಾಶಿ ಧನ, ಅತಿ ಸಂಪತ್ತು ಬಂತು, ಒಳ್ಳೆ ಹೆಸರು ಬಂತು, ಒಳ್ಳೆ ಗೌರವ ಕೊಡ್ತಾ ಇದ್ದಾರೆ, ಒಂದು ಒಳ್ಳೆ ಕುರ್ಚಿ ಕೊಟ್ಟು ಅವ್ರನ್ನ ಕೂಡಿಸಿ ಅವರಿಗೆ ಸನ್ಮಾನ ಮಾಡ್ತಾರೆ ಅಂದಾಗ ಎಷ್ಟು ಖುಷಿ ಆಗ್ತದೆ. ಯತ್ತು ಅವಿನಾಶಿ ಖುಷಿ ಹೇ, ಲೇಕಿನ್ ಯಾ ಖುಷಿ ಉಸೇ रहेगी जो ಅಚಲ್ ಅಡೋಲ್ ಏಕರ ಸ್ಥಿತಿ ಮೇರೆ. ಬಾಬಾ ಹೇಳ್ತಾರೆ, ಅಲ್ಲಿ ಏನು ಸಿಗ್ತದೆ, ಕುರ್ಚಿ ಸಿಗ್ಬೋದು, ನಿಮ್ಮ ನಾಮಾನ್ ಶಾನ್ ಸಿಗ್ಬೋದು, ನಿಮ್ಗೆ ಅಲ್ಲಿ ಸಂಪತ್ತು ಸಿಗ್ಬೋದು, ಅದು ವಿನಾಶಿ. ಆದರೆ ಇಲ್ಲಿ ಅವಿನಾಶಿಯಾದ ಖುಷಿ ಇದೆ. ಯಾಕೆಂದರೆ ಈ ಖುಷಿ ಇಂಥವ್ರಿಗಿರ್ತದೆ ಯಾರಿಗೆ ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿ ಇರ್ತಾರೆ ಅನ್ನೋ ಮಾತನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ. ಓಂ ಶಾಂತಿ. शिव परमात्मा परं ज्योति शिव परमात्मा ज्ञान सागरा परमात्मा ज्ञान सागरा परमात्मा शांति सागरा परमात्मा शांति सागरा परमात्मा परम पिता शिव परमात्मा पिता शिव परमात्मा परं ज्योति शिव परमात्मा परं ज्योति शिव परमात्मा
ಸದ್ಗುರು ಶಿಕ್ಷಕ ಬಾಬಾ ನೀನು, ಸದ್ಗುರು ಶಿಕ್ಷಕ ಬಾಬಾ ನೀನು. ಬಾಲಕ ನಾನು ಪಾಲಕ ನೀನು, ಬಾಲಕ ನಾನು ಪಾಲಕ ನೀನು. ಸದ್ಗುರು ಶಿಕ್ಷಕ ಬಾಬಾ ನೀನು, ಮೂರು ಲೋಕಗಳ ಒಡೆಯನು ನೀನು, ಮೂರು ಲೋಕಗಳ ಒಡೆಯನು ನೀನು. ಪತಿತನು ನಾನು ಪಾವನ ನೀನು, ಪತಿತನು ನಾನು ಪಾವನ ನೀನು. ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ. ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ರಕ್ಷಕರಿಗೆಲ್ಲ ರಕ್ಷಕ ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು. ಸಖನು ನೀನು ಸಾಥಿಯು ನೀನು, ಸಖನು ನೀನು ಸಾಥಿಯು ನೀನು. ರಕ್ಷಕರಿಗೆಲ್ಲ ರಕ್ಷಕ ನೀನು, ರಕ್ಷಕರಿಗೆಲ್ಲ ರಕ್ಷಕ ನೀನು. ಸಖನು ನೀನು ಸಾಥಿಯು ನೀನು, ಸಖನು ನೀನು ಸಾಥಿಯು ನೀನು. ಜನನಿ ಜನಕ ಸಕಲವು ನೀನು, ಜನನಿ ಜನಕ ಸಕಲವು ನೀನು. ಬಂಧುವು ನೀನು ಸಿಂಧುವು ನೀನು, ಬಂಧುವು ನೀನು ಸಿಂಧುವು ನೀನು. ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ, ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ. ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು, ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು. ಸಕಲ ಸಂಬಂಧ ಸಂಸಾರ ನೀನು, ಸುಖಕರ ಶುಭಕರ ಬಾಬಾ ನೀನು. ತಂದಿಹೆ ವರಗಳ ಮಾಲೆಯ ನೀನು, ತಂದಿಹೆ ವರಗಳ ಮಾಲೆಯ ನೀನು. ಮಂಗಳಕರ ವರದಾನಿಯು ನೀನು, ಮಂಗಳಕರ ವರದಾನಿಯು ನೀನು. ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಪರಮ ಪಿತಾ ಶಿವ ಪರಮಾತ್ಮ, ಪರಂಜ್ಯೋತಿ ಶಿವ ಪರಮಾತ್ಮ. ಜ್ಞಾನ ಸಾಗರ ಪರಮಾತ್ಮ, ಶಾಂತಿ ಸಾಗರ ಪರಮಾತ್ಮ. ಜ್ಞಾನ ಸಾಗರ ಪರಮಾತ್ಮ,
पिता शिव परमात्मा परञ्ज्योति शिव परमात्मा परमपिता शिव परमात्मा परञ्ज्योति शिव परमात्मा। ಬಾಬಾ
ನಾನೇ ಗೋಪಿಕೆ, ನಾನೇ ಗೋಪಿಕೆ. ನಿನ್ನ ಪ್ರೇಮ ಮುರಳಿಯಿಂದ, ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ, ತಣಿವ ರಾಧಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ಎನಿತು ಜನ್ಮ ಕಾಡು ತಿರುಗಿದೆ, ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ. ಮುಳ್ಳು ಕಳ್ಳಿ ಕಂಟಿ ದಾಟಿ, ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ, ಕೂಡಿದೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ಬ್ರಹ್ಮನಿಂದ ನಿನ್ನ ನೋಡಿದೆ, ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ. ಮುರಳಿಗಾನ ಕೇಳಿ ಕೇಳಿ, ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ, ನಲಿದು ಹಾಡಿದೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಕೈಯ ಹಿಡಿದ ವೇಳಲಿ, ನಿನ್ನ ಮಿಲನ ಪಡೆದ ಮೇಲೆ, ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ, ಏನ ಬೇಡಲಿ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ.
ಗೋಪಿಕೆ ನಾನೇ ಗೋಪಿಕೆ. ಸಮಯ ಬಂದಿದೆ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ. ಸಮಯ ಬಂದಿದೆ. ಸಂಗಮದ ಯುಗದಲ್ಲಿ, ಸಂಗಮದ ಯುಗದಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ, ಈ ಕೊನೆಯ ಘಳಿಗೆಯಲ್ಲಿ ಶಿವಬಾಬನ ನೆನಪಿನಲ್ಲಿ, ಶಿವಬಾಬನ ನೆನಪಿನಲ್ಲಿ ರಾಜಯೋಗದಲ್ಲಿ ನಡೆವ, ರಾಜಯೋಗದಲ್ಲಿ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಾಪದಿಂದ ಪುಣ್ಯದೆಡೆಗೆ, ಪಾಪದಿಂದ ಪುಣ್ಯದೆಡೆಗೆ, ನರಕದಿಂದ ನಾಕದೆಡೆಗೆ, ನರಕದಿಂದ ನಾಕದೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ಕತ್ತಲಿಂದ ಬೆಳಕಿನೆಡೆಗೆ, ದುಃಖದಿಂದ ಸುಖಕ್ಕೆ ನಡೆವ, ದುಃಖದಿಂದ ಸುಖಕ್ಕೆ ನಡೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ಪಂಚವಿಕಾರಗಳನ್ನು ಕಳೆದು, ಪಂಚವಿಕಾರಗಳನ್ನು ಕಳೆದು, ರಾವಣ ರಾಜ್ಯವನ್ನು ತೊರೆದು, ರಾವಣ ರಾಜ್ಯವನ್ನು ತೊರೆದು, ರಾಮ ರಾಜ್ಯದಲ್ಲಿ ಮೆರೆದು, ರಾಮ ರಾಜ್ಯದಲ್ಲಿ ಮೆರೆದು, ಸತ್ಯಯುಗದ ಶುಭವ ಕರೆವ, ಸತ್ಯಯುಗದ ಶುಭವ ಕರೆವ ಸಮಯ ಬಂದಿದೆ, ಈಗ ಸಮಯ ಬಂದಿದೆ. ತನ್ನ ತಾನು ಅರಿವ ಸಮಯ, ಅರಿತು ಪಾತ್ರ ಮಾಳ್ಪ ಸಮಯ, ಸಮಯ ಬಂದಿದೆ, ಈಗ ಸಮಯ ಬಂದಿದೆ.
ಸಮಯ ಬಂದಿದೆ ಸಮಯ ಬಂದಿದೆ